ನಮಸ್ತೆ, ನೀವು ನೋಡ್ತಾ ಇದ್ದೀರಾ ಫಿಲ್ಮ್ ಬೀಟ್ ಕನ್ನಡ. ನಾನು ಯಶವಂತ್. ರಾಜ್ಕುಮಾರ್ ಅವರು ಅಭಿನಯದ ಸಂಪತ್ತಿಗೆ ಸವಾಲ್ ಸಿನಿಮಾ 51 ವರ್ಷಗಳ ನಂತರದಲ್ಲಿ ಈಗ ಥಿಯೇಟರ್ನಲ್ಲಿ ರಿಲೀಸ್ ಆಗ್ತಾ ಇದೆ. ಸೊ ಹಾಗಾಗಿ ಇವತ್ತು ಪ್ರಸನ್ನ ಥಿಯೇಟರ್ ರಿಲೀಸ್ ಆಗ್ತಾ ಇರೋದ್ರಿಂದ ನಾನು ಪ್ರಸನ್ನ ಥಿಯೇಟರ್ ಮ್ಯಾನೇಜರ್ ಹತ್ರ ಮಾತಾಡ್ತಿದ್ದೀನಿ. ಸರ್ ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದೆ ಸರ್, 51 ವರ್ಷ ಆದಮೇಲೆ ಸಂಪತ್ತಿಗೆ ಸವಾಲ್ ಸಿನಿಮಾ ರಿಲೀಸ್ ಆಗ್ತಾ ಇರುವಂಥದ್ದು. ನಾನಂತೂ ಬರೀ ಟಿವಿಲಿ ಬಿಟ್ರೆ ಥಿಯೇಟ್ರಲ್ಲಂತೂ ನೋಡಿರಲಿಲ್ಲ. ಫಸ್ಟ್ ಟೈಮ್ ಇವತ್ತು ಬಂದಿರುವಂಥದ್ದು. ಸೊ ನೀವು ಮುಂಚೆ ಥಿಯೇಟ್ರಲ್ಲಿ ಏನಾದರೂ ನೋಡಿದ್ರಾ, ಇಲ್ಲ ಇದೆ ನಿಮಗೂ ಫಸ್ಟ್ ಟೈಮ್? ಇಲ್ಲ, ನಾವು ಒಂದು 5 ಟೈಮ್ಸ್ ನೋಡಿದ್ದೀನಿ, ಒಂದು 5-6 ಸರಿ ನೋಡಿದ್ದೀನಿ. ಚೆನ್ನಾಗಿದೆ ಸರ್, ಎಕ್ಸ್ಟ್ರಾರ್ಡಿನರಿ ಫಿಲಮ್ ಬಿಡಿ. ಆ ಥರ ಒಳ್ಳೆ ಸಾಂಗ್ ಆಗಬಹುದು, ಸ್ಟೋರಿ. ಈಗ ಯಾವುದೇ ಒಂದು ಊರುಗಳ ಕಡೆ ಒಂದು ಫಂಕ್ಷನ್ ಮಾಡಿ ಇದು ಸಿನಿಮಾ ಸ್ಟೋರಿ ಇದ್ದೇ ಇರೋದು, ಮಸ್ಟ್ ಅಂಡ್ ಶುಡ್ ಹಾಕೋರು. ಆ ಥರ ಹಾಗೆ ರಾಜ್ಕುಮಾರ್ ಸರ್ದು ಸಿನಿಮಾ ಎಕ್ಸ್ಟ್ರಾರ್ಡಿನರಿ, ಮಾತಾಡೋಂಗಿಲ್ಲ ಸರ್. ಓಕೆ ಸರ್, ಈಗ ಫ್ಯಾನ್ಸ್ಗಳನ್ನೆಲ್ಲ ಒಂದಷ್ಟೆಲ್ಲ ನೋಡ್ತಾ ಇದೆ. ಈಗಿನ ಒಂದಷ್ಟು ಸ್ಟಾರ್ಸ್ಗಳ ಸಿನಿಮಾಗಳು ರಿಲೀಸ್ ಆಗಿ ಯಂಗ್ಸ್ಟರ್ಸ್ಗಳ ಫ್ಯಾನು ಒಂದಷ್ಟು ಜನ ಬರೋದೆಲ್ಲ ನಾವು ನೋಡ್ತಾ ಇದ್ದೀನಿ. ಸಂಪತ್ತಿಗೆ ಸವಾಲ್ ಸಿನಿಮಾ ಅಂತ ಬಂದಾಗ ಸ್ವಲ್ಪ ಜಾಸ್ತಿ ಇಲ್ಲಿ ಸ್ವಲ್ಪ ಓಲ್ಡ್ ಏಜ್ ಪೀಪಲ್ಸ್ಗಳೇ ಜಾಸ್ತಿ ಇದ್ದಾರೆ, ಸೀನಿಯರ್ ಸಿಟಿಸನ್ಸ್ಗಳು ಜಾಸ್ತಿ ಇದ್ದಾರೆ ಅಂತ ಹೇಳ್ಬೋದು. ಅವರಿಗೆ ಒಂದಷ್ಟು ಹೊರಗಡೆ ಎಲ್ಲ ಮಾತಾಡಿಸ್ದೆ. ನಾನು ಚಿಕ್ಕ ವಯಸ್ಸಲ್ಲಿ ಥಿಯೇಟ್ರಲ್ಲಿ ಹೋಗಿ ನೋಡಿದ್ದೆ, ಅವಾಗ ಅಭಿಮಾನಿಯಾಗಿದ್ದು. ಸೊ ಇವತ್ತಿಗೆ ರಿಲೀಸ್ ಆಗ್ತಾ ಇದೆ, ನನಗೆ ಭಾಳ ಖುಷಿ ಆಗ್ತಾ ಇದೆ. ನನ್ನ ಫ್ಯಾಮಿಲಿನೂ ಕರ್ಕೊಂಡ್ಬಂದಿದ್ದೀನಿ ಅಂತ ಹೇಳ್ತಾ ಇದ್ರು. ಅವರು ಅಷ್ಟು ಎಕ್ಸೈಟ್ ಆಗಿದ್ದಾರೆ. ಹೌದು ಸರ್, ಈಗ ಆ್ಯಕ್ಚುಲಿ ಅವರು ಅಣ್ಣವ್ರ ಫ್ಯಾಮಿಲಿ ಎಲ್ಲ ಓಲ್ಡ್, ನೀವು ಹೇಳಿದ ಓಲ್ಡ್ ಏಜ್ ಅವರೇ ಎಲ್ಲ, ನಾವು ಸಹ ಓಲ್ಡ್ ಏಜ್. ಹಾಗಾಗಿ ಬಟ್ ಏನಾಗಿದೆ ಅಂದರೆ ಹಳೇದಲ್ಲ, ಅವರು ತುಂಬ ಅಭಿಮಾನ ಇದೆ ಅಣ್ಣವ್ರ ಬಗ್ಗೆ, ಯಾರು ಮಾತಾಡಂಗಿಲ್ಲ ಬಿಡಿ. ಅದಿರೋದು ನೋಡಿ, ಒಂದು ಹಬ್ಬ ಥರ ಮಾಡ್ತಾಯಿದ್ದಾರೆ, ಜಾತ್ರೆ ಥರ ಮಾಡ್ತಾಯಿದ್ದಾರೆ. ಈಗ ಹೊಸ ಸಿನಿಮಾಗೂ ಇಷ್ಟೊಂದು ಕ್ರೇಜ್ ಇಲ್ಲ. ಆ ಥರ ಬ್ಯಾನರ್ಸ್ ಹಾಕಿ ನಿನ್ನೆಂದು ಹಬ್ಬ ಮಾಡ್ತಾಯಿದ್ದಾರೆ. ಭಾನುವಾರ ಅಂತೂ ಜೋರಾಗಿರುತ್ತೆ. ಭಾಳ ಜನ ಬಂದು ದಯವಿಟ್ಟು ಬಂದು ನೋಡಿ ಹಾರೈಸಬೇಕು ಅಂತ ಕೇಳ್ಕೊಂಡು. ಸರ್, ಈ ಪ್ರಸನ್ನ ಥಿಯೇಟರ್ನಲ್ಲಿ ಅಣ್ಣವರ ಸಿನಿಮಾಗಳು ಒಂದಷ್ಟು ಕೆಲವು ಸಿನಿಮಾಗಳೆಲ್ಲ ತುಂಬ ದೊಡ್ಡ ಮಟ್ಟಿಗೆ ದಾಖಲೆ ಮಾಡಿದೆ, ಸಿಕ್ಕಾಪಟ್ಟೆ ಜನಗಳು ಬಂದು ನೋಡಿದ್ರು ಅಂತ ಯಾವ್ದಾರು ಒಂದು ಹಿಸ್ಟ್ರಿ ನೋಡೋದಾದ್ರೆ ಸರ್? ಸುಮಾರು ಸಿನಿಮಾ ಇದೆ ಸರ್. ಒಡ ಹುಟ್ಟಿದವರು ಒಳ್ಳೆ ಹೋಯ್ತು ಸರ್, ಅದು 100 ಡೇಸ್ ಮೇಲೆ ಹೋಯ್ತು. ಒಡ ಹುಟ್ಟಿದವರು, ಆಕಸ್ಮಿಕ, ಪರಶುರಾಮ, ಯಾವುದಿಂತ ಇಲ್ಲ, ಎಲ್ಲ ಆಲ್ಮೋಸ್ಟ್ ಎಲ್ಲ ಇಲ್ಲಿ ಬಂದು ಸಿನಿಮಾ 100 ಡೇಸ್ ಸಣ್ಣವ್ರದ್ದು. ಯಾವುದು ಕಡಿಮೆ ಅಂತೂ ನಾವು ತೆಗೆದೇ ಇಲ್ಲ. 100 ಡೇಸ್ ಮೇಲೇ, 100 ಡೇಸ್ 15 ವಾರ 20 ವಾರ ಆ ಥರ ಎಲ್ಲ ಹೋಗಿದೆ. ಆ್ಯಂಡ್ ಈ ಸಿನಿಮಾ ಹೊಸ ತಂತ್ರಜ್ಞಾನದೊಂದಿಗೆ 5.1 DTS ಅಂತ ಎಲ್ಲ ಹೇಳಿದ್ರು. ಸೊ ಮತ್ತೆ ಒಂದು ಟೆಕ್ನಿಕಲಿ ರಿಚ್ ಆಗಿರುವಂಥ ಸಿನಿಮಾ. ಹೌದು, ನಾವು ನೋಡಿದ್ವಲ್ಲ, ಟ್ರಯಲ್ ನೋಡಿದ್ವಲ್ಲ, ಚೆನ್ನಾಗಿದೆ, ರಿಚ್ ಆಗಿ ಚೆನ್ನಾಗಿ ಮಾಡಿದ್ದಾರೆ. ಇದು ಅಂದರೆ ಫ್ರೆಶ್ ಆಗಿದೆ ಸಿನಿಮಾ. ಇದು ಎಲ್ಲ ಫ್ರೆಶ್ ಆಗಿ ಕ್ಲೀನಾಗಿ ಎಡಿಟಿಂಗ್ ಮಾಡಿ ಚೆನ್ನಾಗಿ ಮಾಡಿದ್ದಾರೆ. ಸೌಂಡ್ ಗಿೌಂಡ್ ಎಲ್ಲ ಭಾಳ ಎಕ್ಸ್ಟ್ರಾ ಚೆನ್ನಾಗಿದೆ ನೋಡ್ಬೋದು. ಸರ್, ಇವಾಗ ಕೆಲವೊಬ್ರು ಆ ಒಂದು ಕ್ರೇಜ್ ಇದ್ದವ್ರು, ಯಾಕಂದ್ರೆ ಅಣ್ಣವರು ಫಸ್ಟ್ ತಮ್ಮ ಒಂದು ಹಾಡು ಶುರು ಮಾಡಿದ್ದೆ ಈ ಸಿನಿಮಾದ ಮೂಲಕ, ತಮ್ಮ ಕಂಠದಿಂದ ಅನ್ನೋದು ಒಂದು ಕಡೆ ಹೆಮ್ಮೆ. ಆಮೇಲೆ ಈಗಿನ ಒಂದಷ್ಟು ಯಂಗ್ಸ್ಟರ್ಸ್ಗಳು ಈ ಸಿನಿಮಾ ನೋಡ್ಲೇಬೇಕು ಅಂತ ಅಂದ್ರೆ ಏನಕ್ಕೆ ನೋಡ್ಬೇಕು ಸರ್? ಥಿಯೇಟರ್ ಬಂದು ಏನಕ್ಕೆ ನೋಡ್ಬೇಕು ಸರ್? ಆಕ್ಚುಲಿ ಥಿಯೇಟರ್ ನೋಡಿದ್ರೆ ಸರ್ ಮಜಾ. ಈ ಸಿಂಗಲ್ ಸ್ಕ್ರೀನ್ ನೋಡೋದ್ರೆ, ಅಣ್ಣ ಸಿನಿಮಾ ನೋಡಿದ್ರೆ ಸೌಂಡ್ ಆಗ್ಬೋದು, ಅವ್ರ ಆಕ್ಟಿಂಗ್ ಆಗ್ಬೋದು, ನೋಡಿದ್ರೆ ಸುಮಾರು ಜನ ಕಲಿಯೋದಿದೆ. ನೋಡ್ಬೇಕು ಸರ್, ಎಲ್ಲರೂ ಬಂದು ನೋಡ್ಬೇಕು. ಓಕೆ, ಈಗ ನೀವು ಥಿಯೇಟ್ರಲ್ಲಿ ನೋಡಿರ್ತೀರ, ಟಿವಿ ನೋಡಿರ್ತೀರ. ಈಗ ಈ ಥಿಯೇಟರ್ನ ಮ್ಯಾನೇಜರ್ ಆಗ್ಬಿಟ್ಟು ಅಲ್ಲಿ ನೋಡಕ್ಕೆ ಎಷ್ಟು ಎಕ್ಸೈಟ್ ಆಗಿ ವೇಟ್ ಮಾಡ್ತಿದ್ದೀರಾ? ಕಾಯ್ತಾ ಇದ್ದೀನಿ ಸರ್, ಯಾವಾಗ ಸ್ಟಾರ್ಟ್ ಆಗುತ್ತೆ ಕಾಯ್ತಾ ಇದ್ದೀನಿ. ನೋಡ್ಬೇಕು ಸರ್, ನೋಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್.